ಆಲಂಬಡಿ ಜೊತೆ ರೋಡೇ ಇರಲಿಲ್ಲ. ಹಾಕ್ಸ್ಬಾರ್ದಾಗಿತ್ತು. ಈ ಪಂಚಾಯಿತಿಯಲ್ಲಿ ಹತ್ತಿರದ ಮಹಾರಥರಿದ್ರು. 25 ವರ್ಷ ಅವರು ಮೂಲಗುಂಬಾವಾಗಿದ್ರು. ನಾನು ಕರ್ಕೊಂಬಂದು ಮೆಂಬರ್ ಮಾಡಿ ಅವರನ್ನ ಅಧ್ಯಕ್ಷ ಮಾಡಿದೆ. ಏನ್ ಪಡ ಎಲ್ಲಿ ಇವತ್ತು ನಿಯತ್ತು ಅಧ್ಯಕ್ಷ ಮಾಡಿದ್ರೆ ಎಪಿಎಂಸಿಯಲ್ಲಿ ಅಧ್ಯಕ್ಷ ಮಾಡಬೇಕು ಅಂತೇಳಿ ಕೈಯಿಂದ ಹಣ ಖರ್ಚು ಮಾಡಿಕೊಂಡು 6 ಸೀಟ್ ಕೊಡಿಸ್ತೇವೆ. ಅವ್ರಿಗೆಲ್ಲ ಒಂಥರ ಹಾಕಿಲ್ಲ. ಮುನ್ಸಂಬಂಧ ಅವನಲ್ಲಿದ ಇವೆಲ್ಲ ಎಲ್ಲೋಗ್ಬಿಡ್ತಾವಪ್ಪ. ನಮ್ಮ ವಿರುದ್ಧ ಮಾತಾಡ್ತಾರೆ. ಇವತ್ತು ಸೊಸೈಟಿಲಿ ಇದನ್ನು ಮಾಡಿದ್ದೀವಿ. ಹೌದು, ಸೊಸೈಟಿಗೆ ಇನ್ನು ಏನ್ ಬೇಕು ಎಲ್ಲವನ್ನು ಮಾಡ್ತೇವೆ. ಡಿಸಿಸಿ ಬ್ಯಾಂಕ್ ಚುನಾವಣೆ ಆಗಿದೆ. 1 ತಿಂಗಳೊಳಗಾಗಿ ಅಧ್ಯಕ್ಷ ಆಗ್ತಾರೆ. ಮುನ್ಸಮ್ಮಣ್ಣ, ಚಂದ್ರಣ್ಣ, ಹನು, ನಾರಾಯಣಪ್ಪಣ್ಣ, ನಾವೆಲ್ಲ ಇದ್ದೇವೆ. ನಾರಾಯಣಸ್ವಾಮಿ ಅವರು ನಾವೆಲ್ಲ ಇದ್ದೇವೆ. ನಾರಾಯಣಸ್ವಾಮಿ ಅವರು ಬಹಳಷ್ಟು ವರ್ಷಗಳ ಕಾಲ ನಮಗೆ ವಿರೋಧ ಪಕ್ಷದಲ್ಲಿದ್ದರು. ಇದ ಎಂ ನಾರಾಯಣಸ್ವಾಮಿ ಫಾಲೋಯರ್. ಆದರೆ ಎಲ್ಲಿದ್ದೋ ಅಲ್ಲಿ ನಿಯತ್ತಾಗಿದ್ದ. ಇವತ್ತು ಎಂ ನಾರಾಯಣಸ್ವಾಮಿ ಕಾಂಗ್ರೆಸ್ ಬಂದ, ಈ ನಾರಾಯಣಸ್ವಾಮಿ ಕೂಡ ಕಾಂಗ್ರೆಸ್ ಬಂದ. ಅದೇನಣ್ಣ, ಎಲ್ಲಿದ್ರೆ ನಿಯತ್ತಾಗಿರ್ತಾನೆ. ನಿರ್ಮಾಣಗಳಲ್ಲಿ ಆತನಿಗೂ ಭವಿಷ್ಯ ಇದೆ, ಎಲ್ಲರಿಗೂ ಭವಿಷ್ಯ ಇದೆ. ಬೇರೆ ಒಂದು ಉಪಾಧ್ಯಕ್ಷನಾಗಿದ್ದ, ಅಧ್ಯಕ್ಷನಾದ. ಹನು ನಮ್ಮ ಪಾರ್ಟಿ ಬಂದ. ಇವತ್ತು ಸೊಸೈಟಿ ಡೈರೆಕ್ಟ್ ಮಾಡಿದ್ವಿ. ಆ ಬಿಲ್ಕ್ಯೂನಿಯನ್ಗೆ ಮೊನ್ನೆ ಡೆಲಿಗೇಟ್ ಮಾಡಿದ್ವಿ. ನಿಯತ್ತಾಗಿ ಓಟ್ ಹಾಕ್ದ. ಮುಂದೆ ಕೂಡ ಅನೇಕ ಅವಕಾಶ ಇರ್ತವೆ. ಚಂದ್ರಣ್ಣ ಕೂಡ ನಮ್ಮ ಸಾಥ್ ಕೊಟ್ಟ. ಅವರ ಅಣ್ಣ ಬಿಟ್ಟು ಬಂದ, ಅಣ್ಣ ನಿಮ್ಮ ಒಟ್ಟಿಗೆ ನಾನು ನಿಲ್ತೇನೆ ಅಂತ. ನಮ್ಮೊಟ್ಟಿಗಿದ್ದಾನೆ, ನಾವು ಅದನ್ನ ಕೈ ಬಿಡೋದಿಲ್ಲ. ನಮ್ಮ ವೆಂಕಟಮಣಿಯಪ್ಪ ಅವ್ರ ಪಾಪ ಎಷ್ಟೋ ಫೋರ್ಸ್ ಮಾಡಿದ್ರು, ಕೇರ್ ಮಾಡಲಿಲ್ಲ. ನಮ್ಮ ಪರವಾಗಿ ನಿಂತ್ಕೊಂಡ. ಅವ್ರು ನಾವು ನೆನ್ಕೊಳ್ತೀವಿ. ಅವ್ರನ್ನ ನಾವ್ಯಾವತ್ತಿಗೂ ಕೈ ಬಿಡೋದಿಲ್ಲ. ನನಗೆ ಅಧಿಕಾರ ಬೇಕು ಅಂತ ಅಲ್ಲ, ಅಧಿಕಾರ ನಿಮ್ಮೆಲ್ಲರಿಗೂ ಬೇಕು. ಯಾಕೆ ಗ್ರಾಮೀಣ ಕೆಲಸ ಮಾಡ್ತೀವಿ ಅಂದ್ರೆ, ನಾಳೆ ಬೆಳಿಗ್ಗೆ ಈ ಸದಸ್ಯರನ್ನು ನೀವು ಬ್ಲೇಮ್ ಮಾಡಬಾರ್ದು. ಮೆಂಬರ್ ಆಗಿದ್ದ, ಆ ಮನ್ಮಗನ ಏನು ಮಾಡಿಲ್ಲ ಅನ್ಬಾರ್ದು. ಅದಕ್ಕೆ ಎಷ್ಟೇ ಖರ್ಚಾಗಲಿ ಎಲ್ಲ ಅಭಿವೃದ್ಧಿ ಮಾಡ್ತಾ ಇದ್ದೀವಿ. ಇವತ್ತು ಆಲಂಬಡಿಯಲ್ಲಿ ಕೂಡ ಇನ್ನು ಎಷ್ಟೇ ಕೆಲಸ ಪಟ್ಟಿದ್ದು ಸುರೇಶ್ ಅವರೇ, ದುಡ್ಡು ಕಡಿಮೆ ಆದ್ರೂ ಕೂಡ ಆ ಸ್ಕೂಲ್ವರೆಗೂ ಸಿಮೆಂಟ್ ಹೊಡೆ ಹೋಗ್ಬಿಡಿ. ಅಲ್ಲಿ ಶುರುವಾಗಿ ಅದು ಬರೀ ಸಿಮೆಂಟ್ ಹೊಡೆ ಇರಬೇಕು, ಒಳ್ಳೆ ಕ್ವಾಲಿಟಿ ಹಾಕಬೇಕು, ಸುಮಾರು ವರ್ಷಗಳ ಕಾಲ ಬಾಳಿಕೆ ಬರಬೇಕು. ಆ ಕೆಲಸವನ್ನು ಮಾಡ್ತೇವೆ. ದಿವಸ ವಿವಿಧ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಂಥ ಬಂಗಾರಪೇಟೆ ಶಾಸಕರು ಆಲಂಬಡಿ ಜೋತ್ನಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳಿಗೆ ಚಾಲನೆ ಕೊಡ್ತಾ ಆಲಂಬಡಿ ಗ್ರಾಮದಲ್ಲಿ ಬಂದು ಮಾತಾಡಬೇಕಾದ್ರೆ ಕೆಲವೊಂದು ವಿಚಾರಗಳನ್ನ ಮಾನ್ಯ ಶಾಸಕರು ಮಾತಾಡಿದ್ದಾರೆ. ಆ ವಿಚಾರಗಳಾಗಿ ಮಾತಾಡೋಣ ಅಂತ ಪತ್ರಿಕಾ ಮಿತ್ರರು ತಮಗೆ ತಮ್ಮ ಮುಖಾಂತರ ತಿಳಿಸೋಣ ಅಂತ. ಶಾಸಕರು ಮಾತಾಡಬೇಕಾದ್ರೆ ಈ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಅತಿರಥ ಮಹಾರಥರಿದ್ರು, ಆಲಂಬಡಿ ಜೋತ್ನಹಳ್ಳಿ ರಸ್ತೆ ಹಾಕ್ಲಿಕ್ಕಾಗಿಲ್ಲ ಅಂತಂದ್ರು. ಸರ್, ಆಲಂಬಡಿ ಜೋತ್ನಹಳ್ಳಿ ರಸ್ತೆ 2013-14ರಲ್ಲಿ ಎಂ ನಾರಾಯಣಸ್ವಾಮಿಯವರಿದ್ದಾಗ ಮೊದಲನೇ ಸಾರಿ ಡಾಂಬರೀಕರಣ ಮಾಡಿದ್ದು ಅವ್ರ ಕಾಲದಲ್ಲೇ. ಅವಾಗಲೂ ನಾವೇ ಕೆಲಸ ಮಾಡಿದ್ದು. ಆಮೇಲೆ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿದ್ದ ತಕ್ಷಣ ಡಾಂಬರೀಕರಣ ಮಾಡುವಂತ ಸೌಲಭ್ಯಗಳು ಪಂಚಾಯತಿಯಲ್ಲಿ ಇರೋದಿಲ್ಲ. ಅದಾಗಿಯೂ ನಾವು ಊರಿನ ಸ್ಟಾರ್ಟಿಂಗ್ ಇಂದ ಹಿಡಿದು ಬಂಗಾರಪೇಟೆ ಬೂದಿಕೋಟೆ ಮುಖ್ಯ ರಸ್ತೆವರೆಗೂ 2 ಕಡೆ ಡ್ರೈನೇಜ್ ಮಾಡಿದ್ದೀವಿ. ನಮ್ಮ ಅತ್ತಿಗೆ ಅಧ್ಯಕ್ಷರಾಗಿರ್ಬೇಕಾದ್ರೆ ಸುಮಾರು 70-80 ಅಡಿ ರಸ್ತೆ ಇದೆ. ಆಮೇಲೆ ಇವ್ರು ಹೇಳಿದ್ರು 25 ವರ್ಷಗಳಿಂದ ಇವರು ಮೂಲೆ ಗುಂಪಾಗ್ಬಿಟ್ಟಿದ್ರು ಅಂತ. ನಾವೇನು ಎಲ್ಲೂ ಮೂಲೆ ಗುಂಪಾಗಿಲ್ಲ ಸರ್. ನಮ್ಮ ತಂದೆಗೆ ಈಗ 80 ವರ್ಷ ವಯಸ್ಸು. ನಾವೆಲ್ಲೂ ಮೂಲೆ ಗುಂಪಾಗಿಲ್ಲ. 1978ರಲ್ಲಿ ಅವರು ತಾಲೂಕು ಬೋರ್ಡ್ ಅಧ್ಯಕ್ಷರಾಗಿದ್ದರು. 78ರಲ್ಲಿ ಬಹುಶಃ ಯಾರ್ಯಾರು ಜ್ಞಾಪಕ ಇದೆಯೋ, ಯಾವ್ಯಾವ ಹುದ್ದೆಯಲ್ಲಿದೋ ನಮ್ಗೆ ಗೊತ್ತಿಲ್ಲ. ಅವತ್ತಿನಿಂದ ಅವರು ರಾಜಕೀಯ ಸುದೀರ್ಘವಾಗಿ ನೋಡ್ಕೊಂಡು ಬಂದಿದ್ದಾರೆ. 80 ವರ್ಷದಲ್ಲೂ ಕೂಡ ಅದೇ ಪೀಕ್ಸ್ ಅಲ್ಲಿ ಇರ್ಬೇಕಂದ್ರೆ ಕಷ್ಟ. ಇವತ್ತು ಹಾಲಿಯಲ್ಲಿರೋ ನಾಳೆ ಮಾಜಿ ಆಗೇ ಆಗ್ತಾರೆ. ಅದಾದ್ಮೇಲೆ
ನಾವು ಇವ್ರನ್ನ ಗ್ರಾಮ ಪಂಚಾಯತಿ ಅಧ್ಯಕ್ಷರನ್ನಾಗಿ ಮಾಡಿದ್ವಿ, ನಾವು ಕರ್ಕೊಂಡೋಗಿ ಮೆಂಬರ್ ಮಾಡಿದ್ವಿ ಅಂತ ಹೇಳ್ತಾರೆ. ಇರ್ಬೋದು, ಅವತ್ತು ನಾವು ಆ ಪಕ್ಷದಲ್ಲಿ ಇರಬೇಕಾದ್ರೆ ಅವರು ನಮಗೆ ಗೌರವಿಸಿ ಎಲ್ಲರನ್ನ ಒಂದು ವಿಶ್ವಾಸಕ್ಕೆ ತಗೊಂಡು ಇವರಾದ್ರೆ ಒಳ್ಳೇದು ಅಂತ ಹೇಳಿ ಮಾಡಿರ್ಬೋದು. ನಾನು ಅದನ್ನು ಅಲ್ಲಿಗಿಳಿಯೋದಿಲ್ಲ, ಅವ್ರ ಸಹಕಾರ ಕೂಡ ಇದೆ. ಆದ್ರೆ ಈಗ ಎಲ್ಲವನ್ನೂ ನಾನೇ ಮಾಡಿದೆ, ನಾನೇ ಇವ್ರನ್ನ ಮೆಂಬರ್ ಮಾಡಿದೆ ಅಂದ್ರೆ ನಮ್ಮೂರಿನಲ್ಲಿ ಓಟ್ ಹಾಕಿರೋರೆಲ್ಲ ಏನು ಲೆಕ್ಕ ಇಲ್ವಾ? ಗ್ರಾಮಗಳಲ್ಲಿ ಓಟ್ ಹಾಕಿರೋ ನಮ್ಮ ಸೇವೆ ಏನು ಲೆಕ್ಕ ಇರೋದಿಲ್ವಾ? ಇದೆ. ಹಾಗಂತ ಎಲ್ಲವನ್ನೂ ನಾನೇ ಮಾಡಿದೆ ಅನ್ನೋದ್ರಲ್ಲಿ ಅರ್ಥ ಇಲ್ಲ. ಆಮೇಲೆ ಇನ್ನೊಂದು ವಿಚಾರ, APMC ಪ್ರೆಸಿಡೆಂಟ್ ಮಾಡಬೇಕಾದಾಗ ಶಾಸಕರು ಬಹಳಷ್ಟು ಅವ್ರ ಪರಿಶ್ರಮ ಇತ್ತು, ಬಹಳ ಇತ್ತು, ಇಲ್ಲ ಅಂತ ಹೇಳಿಲ್ಲ. ಅವತ್ತು ಯಾರು ಕ್ರಾಸ್ ವೋಟಿಂಗ್ ಮಾಡಿದ್ರು ನಮ್ಮಲ್ಲೇ ಇದ್ಕೊಂಡು ಇವತ್ತು ಅವರು ಶಾಸಕರ ಜೊತೆನೇ ಇದ್ದಾರೆ. ರಾಜಕೀಯ ಅನ್ನೋದು ನಿಂತ ನೀರಲ್ಲ, ಹರಿಯೋ ನೀರು. 2023ರಲ್ಲಿ ನಮ್ಮ ಮಾಜಿ ಶಾಸಕರಾದಂಥ ಯಮನಾರಾಯಣ ಸೋಮಣ್ಣವರು ಕಾರಣಾಂತರಗಳಿಂದ ಅವರು ಚುನಾವಣಾ ರಂಗದಿಂದ ಸ್ವಲ್ಪ ಏರುಪೇರುಗಳಾದಾಗ ಯಮನಾರಾಯಣ ಸೋಮಣ್ಣವ್ರನ್ನ ಯಾವ್ಯಾವ ರೀತಿ ಮಾತಾಡಿದ್ರು ಇಡೀ ಕ್ಷೇತ್ರ ಜನತೆ ನೋಡಿದ್ದಾರೆ. ಆದರೆ ಯಮನಾರಾಯಣ ಸೋಮಣ್ಣವರು ಮತ್ತೆ ಕಾಂಗ್ರೆಸ್ಗೆ ಬಂದಿದ ತಕ್ಷಣ ಎಲ್ಲ ಸರಿ ಹೋಗ್ಬಿಡುತ್ತೆ ಸರ್. ಇದೇ ರಾಜಕೀಯ ಸರ್, ಅಷ್ಟೇ. ನಾನೇನು ಜಾಸ್ತಿ ಏನು ಹೇಳಕ್ ಹೋಗೋದಿಲ್ಲ. ಒಬ್ಬರು ವಿರೋಧ ಪಕ್ಷದಲ್ಲಿದ್ದರೆ ಅವ್ರು ಬಹಳ ಕೆಟ್ಟವರು. ನಮ್ಮ ಜುಂಜನಹಳ್ಳಿ ನಾರಾಯಣ ಸೋಮಣ್ಣ ಯಮನಾರಾಯಣ ಸ್ವಾಮಿ ಅವ್ರ ಜೊತೆ ಅವರು ಬಿಜೆಪಿಯಲ್ಲಿದ್ದಾಗ ಬಹಳ ಕೆಟ್ಟವರು. ಈಗ ನಿಮ್ಮ ಪಕ್ಷಕ್ಕೆ ಬಂದು ಬಹಳ ಒಳ್ಳೆಯವರು ಇವರು. ಇರ್ಲಿ ಸರ್, ಅವರು ನಮ್ಮೊಟ್ಟಿಗಿದ್ದವರೇ, ಎಲ್ಲ ಚೆನ್ನಾಗಿದ್ದವ್ರು, ಏನು ತೊಂದರೆ ಇಲ್ಲ. ಎಲ್ಲೇ ಇರಲಿ, ಭಗವಂತ ಅವ್ರು ಒಳ್ಳೇದು ಮಾಡಲಿ. ಹಾಗಂತ ಒಬ್ಬರನ್ನ ದೂಷಣೆ ಮಾಡೋದು ಅಷ್ಟೊಂದೇನು ಒಳ್ಳೇದಲ್ಲ. ಆಮೇಲೆ ಏನು ಇವ್ರ ಅಭಿವೃದ್ಧಿ ಏನು ಮಾಡಿಲ್ಲ ಅಂತ ಹೇಳ್ತೀರಾ? ನಮ್ಮ ತಂದೆ ಬೂದಿಕೋಟೆಯಲ್ಲಿ ಮಂಡಲ್ ಪ್ರಧಾನರಾಗಿದ್ರು. ಮಂಡಲ್ ಪ್ರಧಾನರಾಗಿರ್ಬೇಕಾದ್ರೆ ಒಂದು ಕಾಂಪ್ಲೆಕ್ಸ್ ಕಟ್ಟಿದ್ದಾರೆ ಬೂದಿಕೋಟೆಯಲ್ಲಿ, ಎಲ್ರಿಗೂ ಗೊತ್ತು. ಅದಾದ ನಂತರ ಎಷ್ಟು ಜನ ಮಂಡಲ್ ಆದ್ಮೇಲೆ ಗ್ರಾಮ ಪಂಚಾಯತಿ ಬಂದಿದೆ, ಎಷ್ಟು ಜನ ಅಧ್ಯಕ್ಷರುಗಳು ಬಂದಿದ್ದಾರೆ. ಒಂದು ಅಂಗಡಿ ತೋರಿಸ್ಬಿಡಿ ಸರ್, ನೀವು ಚಿಕ್ಕದಾಗ ಒಂದು ಅಂಗಡಿ ಕಟ್ಟೋದು ತೋರಿಸ್ಬಿಡಿ, ಎಲ್ಲೂ ಮಾಡಿಲ್ಲ. ಆಗ ಕಟ್ಟಿರೋ ಬಿಲ್ಡಿಂಗ್ ಸುಣ್ಣ ಬಣ್ಣ ಹೊಡೆಯಕ್ಕಾಗಿಲ್ಲ ಇವ್ರ ಕೈಯಲ್ಲಿ, ಮಂಡಲ್ ಪ್ರಧಾನರಾಗಿರೋ ಕಟ್ಟೋದು. ಆಮೇಲೆ ನಮಗೇನು ರಾಜಕೀಯ ಮೂಲೆ ಗುಂಪಾಗಿದ್ದೀವಿ, ಏನೋ ಯಾರೋ ಹೊಸದಾಗಿ ನಮ್ಮನ್ನ ರಾಜಕೀಯಕ್ಕೆ ಕರ್ಕೊಂಡ್ಬಂದು ಮೇಲೆ ಕೂರಿಸ್ಬಿಟ್ಟಿದ್ದಾರೆ ಅಂತ ಏನಿಲ್ಲ. ನಮ್ಮ ತಾತ ಅವರು 108 ವರ್ಷ ಬದುಕಿದ್ರು. ಅವರು ಚೇರ್ಮನ್ ರಾಗಿರ್ಬೇಕಾದ್ರೆ ಆಲಂಬಡಿ ಒಳಗಡೆ ಒಂದು ಪಂಚಾಯತಿ ಆಫೀಸ್ ಕಟ್ಟಿದ್ರು. ಆಗ ಅದು ಈಗಿನ ಲೈಬ್ರರಿ ಆಗಿದೆ, ನೀವು ನೋಡಬಹುದು. ಕಟ್ಟಡ ಇನ್ನೂ ಬಹಳ ಚೆನ್ನಾಗಿದೆ. ಆಮೇಲೆ ಈಗೇನು ಪಂಚಾಯತಿ ಹಾಲಿ ಕಟ್ಟಡ ಇದೆ, ಅದನ್ನ ನಮ್ಮ ತಂದೆಯವರು ಚೇರ್ಮನ್ ಆಗಿರ್ಬೇಕಾದ್ರೆ ಕಟ್ಟಿದ್ದು. ಬಹಳ ಗಟ್ಟಿಯಾಗಿದೆ ಇವಾಗ್ಲೂ. ಆದ್ರೆ ಅದನ್ನ ಸ್ವಲ್ಪ ಸುಣ್ಣ ಬಣ್ಣ ಹೊಡೆಯೋದು ಕಮ್ಮಿ ಮಾಡಿಬಿಟ್ಟಿದ್ದಾರೆ. ಒಂದು 5 ವರ್ಷದಿಂದ 4-5 ವರ್ಷಕ್ಕಾದ್ರೂ ಸುಣ್ಣ ಬಣ್ಣ ಹೊಡಿಬೇಕು. ಈಗ ಇರ್ತಕ್ಕಂಥ ಪಾಪ ಅದಕ್ಕೆ ಸುಣ್ಣ ಬಣ್ಣ ಕೂಡ ಹೊಡೆದಿಲ್ಲ. ಈಗ ನಮ್ಮ ಪಂಚಾಯತಿ ಕಟ್ಟಡ ತಗೊಂಡೋಗಿ ಎಲ್ಲೋ ಕೆರೆಯಲ್ಲಿ ಹಾಕಿದ್ದಾರೆ. ಆಲಂಬಡಿ ಜೊತ್ತಹಳ್ಳಿ ಗ್ರಾಮ ಪಂಚಾಯತಿ ಇದ್ದಿದ್ದು ಏನಾಗುತ್ತೋ ಗೊತ್ತಿಲ್ಲ. ಮೊನ್ನೆ ನಮ್ಮ ಅತ್ತಿಗೆಯವರು ಎಲ್ಲ ಗ್ರಾಮಸ್ಥರು, ಎಲ್ಲ ಮುಖಂಡರು, ಎಲ್ಲರ ಸಹಕಾರ, ಶಾಸಕರ ಸಹಕಾರ ಸಮೇತ ಅಧ್ಯಕ್ಷರಾಗಿದ್ರು. ನಾವು ಒಳ್ಳೆ ಕಾರ್ಯಗಳು ಮಾಡಿದ್ದೀವಿ. ನಮ್ಮ ಊರಿನ ಮುಖ್ಯ ದ್ವಾರದಲ್ಲಿ ಒಂದು ಆರ್ಚ್ ಕಟ್ಟಿದ್ದೀವಿ. ಆ ಆರ್ಚ್ ಕಟ್ಟಿರೋದೇನಂದ್ರೆ ಗೌರವಧನ ಬರ್ತಾ ಇತ್ತು ಅಧ್ಯಕ್ಷರಿಗೆ. ಆ ಗೌರವಧನವನ್ನ ನಮ್ಮ ಅತ್ತಿಗೆಯವರು ಯಾವತ್ತೂ ಬಳಸಿಲ್ಲ. ಆ ಗೌರವಧನ ಮತ್ತೆ ನಮ್ಮ ಸದಸ್ಯರು ಯಾರಿದ್ರು ಆಗ ಗ್ರಾಮ ಪಂಚಾಯತ್ ಸದಸ್ಯರುಗಳು, ಅವರು ಎಲ್ಲ ಹಣದಿಂದ ಆರ್ಚನ ಕಟ್ಟಿರೋದು. ಯಾವುದೇ ರೀತಿ ಸರ್ಕಾರದ ಹಣ ಅದರಲ್ಲಿ ಇಲ್ಲ. ಆರ್ಚನ ಕಟ್ಟಿದ್ದೀವಿ ಸರ್. ಆದ್ರೆ ನೀವು ನಿಮ್ಮ ಪಕ್ಷದಲ್ಲಿ ಇಲ್ಲ ಅಂದಿದ್ ಮಾತ್ರಕ್ಕೆ ಇವತ್ತು ಏನಂದ್ರೆ ಅದು ಮಾತಾಡೋದು ಯಾಕೋ ನಮ್ಮ ಮನ್ಸಿಗೆ ಸ್ವಲ್ಪ ಬೇಜಾರಾಯ್ತು. ನೀವು ಇದಕ್ಕೆ ಮುಂಚೆ ಒಂದು 2-3 ಸಾರಿ ಮಾತಾಡಿದ್ದೀರಾ. ನಾವು ಏನೋ ನೀವು ಬಹಳ ದೊಡ್ಡವರು, ನಾವು ಏನೋ ಮಾತಾಡ್ತಾರೆ ಅಂತ ನಾವು ಸುಮ್ಮನೆ ಇದ್ರೆ, ನೀವು ಪ್ರತಿ ಸಾರಿ ಗ್ರಾಮಕ್ಕೆ ಬಂದಾಗ್ಲೂ ಏನೋ ಒಂದು ಮಾತಾಡುವಂಥದ್ದು ಯಾಕೋ ನನ್ನ ಮನ್ಸಿಗೆ ಸರಿ ಹೋಗಲಿಲ್ಲ. ಹಾಗಾಗಿ ಒಂದು ಸ್ಪಷ್ಟೀಕರಣ ಮಾಧ್ಯಮದ ಮುಖಾಂತರ ಕೊಡೋಣ ಅಂದಿತ್ತು. ಎಲ್ಲದರ ಒಟ್ಟಿಗೆ ಒಂದು ಮಾತು ಹೇಳಿದ್ವಿ ನೀವು, ಬಸವಣ್ಣನವ್ರದ್ದು, ನಿಂದಕರಿರಬೇಕು ಹಂದಿಗಳಂತೆ ಅಂತ. ನಮಗೂ ಬಹಳ ಜನ ನಿಂದಕರಿದ್ದಾರೆ ಸರ್, ನಿಂತ್ಕೊಂಡು ಬರ್ತಾನೆ ಇದ್ದಾರೆ, ಸಹಿಸ್ಕೊಂಡು. ನೀವು ಹೇಳಿದ್ರಲ್ಲ, ನಿಮ್ಗೆ ಯಾರೋ ಹಿರಿಯರು ಹೇಗೆ ಹಂಗಿರ್ಬೇಕು ಹಿಂಗಿರ್ಬೇಕಂತ ನಮಗೂ ಸುಮಾರು ಜನ ಹೇಳಿದವರಿದ್ದಾರೆ. ನಾವು ಆ ನಿಂದಕರನ್ನು ಹೇಳಿದ್ದನ್ನೆಲ್ಲ ಕೇಳಿಸ್ಕೊಂಡು ನಾವು ಎಚ್ಚರಿಕೆಯಿಂದ ಮುಂದಿನ ಇಡ್ತಾ ಇದ್ದೀವಿ. ಅದರಿಂದ ವೈಯಕ್ತಿಕ ನಿಂದೆಗಳು ಬೇಡ ಸರ್. ಒಬ್ಬರು ವಿರೋಧ ಪಕ್ಷದಲ್ಲಿದ್ದಾಗ ಅವರು ಕೆಟ್ಟವರು, ಆಮೇಲೆ ನಿಮ್ಮ ಪಕ್ಷಕ್ಕೆ ಬಂದಿದ ತಕ್ಷಣ ಸಡನ್ ಆಗಿ ಅವ್ರು ಒಳ್ಳೆಯವರಾಗ್ಬಿಡ್ತಾರೆ, ನಿಷ್ಠಾವಂತರಾಗ್ಬಿಡ್ತಾರೆ, ಎಲ್ಲಿದ್ರೆ ಅಲ್ಲಿದ್ದು ಸರಿಯಾಗಿರ್ತಾರೆ ಅನ್ನೋದು ಬೇಡ ಅಂತ ಹೇಳ್ತಾ, ನಮಗೆ ರಾಜಕೀಯ ಭವಿಷ್ಯ ನಮ್ಮ ತಾತನ ಕಾಲದಿಂದನೂ ಇದೆ. ನಮ್ಮ ಗ್ರಾಮಗಳಿಗೆ ನಮ್ಮ ತಾತ ನಮ್ಮ ತಂದೆ ಏನು ಸೇವೆ ಮಾಡಿದಾರೋ, ಏನು ಜನಕ್ಕೆ ಒಂದು ಅನುಕೂಲ ಮಾಡಿದಾರೋ, ಏನೇನು ಕಾರ್ಯಕ್ರಮಗಳು ಕೊಟ್ಟಿದಾರೋ ಅವ್ರ ಆಶೀರ್ವಾದನೇ ನಮಗೆ ಇವತ್ತು ನಾವು ಏನೋ ಅಷ್ಟು ಇಷ್ಟು ಬೆಳೀಲಿಕ್ಕೆ ಕಾರಣ. ಮಂಡಲ್ ಪ್ರಧಾನರಾಗಿರ್ಬೇಕಾದ್ರೆ ಈಗ ಏನು ಪೊಲೀಸ್ ಠಾಣೆ ಇದೆ ಹೊಸದಾಗಿ ಕಟ್ಟಿರೋದು,
ಆಸ್ಪತ್ರೆ ಕಟ್ಟಿದ್ದಾರೆ. ಈ ಜಾಗಗಳನ್ನೆಲ್ಲ ಅವತ್ತಿನ ಕಾಲಕ್ಕೆ ಸರ್ಕಾರದ ವಶಕ್ಕಿಟ್ಟು ಅದನ್ನ ಮೀಸಲಾಗಿಟ್ಟಿದ್ರು. ನಮ್ಮ ತಂದೆ ಪ್ರಧಾನರಾಗಿರ್ಬೇಕಾದ್ರೆ ಅವರು ಏನಾದರೂ ಇವತ್ತು ನಮಗೆ ಬೂದಿಕೋಟೆಯಲ್ಲಿ, ನೀವೆಲ್ಲ ಪತ್ರಿಕಾ ಮಾಧ್ಯಮದವರು ಬೂದಿಕೋಟೆ ಬಹಳಷ್ಟು ಜನ ಇದ್ದೀರಾ, ನಿಮ್ಗೆ ಗೊತ್ತಿರ್ಬೋದು, ಬೂದಿಕೋಟೆಯಲ್ಲಿ ಎಲ್ಲಾದ್ರೂ ನಮ್ಮ ತಂದೆ ಒಂದಡಿ ಜಾಗ ಇದೆ ನಮ್ದು. ಪ್ರಧಾನರಾಗಿದ್ದವರಲ್ಲ ಹೆಂಗೋ ಏನೇನೋ ಮಾಡ್ಕೊಂಡಿದ್ದಾರೆ. ಒಬ್ಬ ಜೆಡ್ ಪಿ ಮೆಂಬರ್ ಆಗಿರೋರು, ಟಿ ಪಿ ಮೆಂಬರ್, ಎಷ್ಟೋ ಆಸ್ತಿಗಳು ಮಾಡ್ಕೊಂಡಿದ್ದಾರೆ. ನಮಗೆ ಬೂದಿಕೋಟೆಯಲ್ಲಿ 1 ಇಂಚು ಜಾಗ ಇಲ್ಲ ಸರ್. ನಾವೇನ್ ಬಾರ್ ಮಾಡೋರಲ್ಲ, ಇನ್ನೊಂದು ಮಾಡೋರಲ್ಲ. ನಂದಿನಿ ಪಾರ್ಲರ್ ಹಾಕ್ಲಿಕ್ಕೆ ಜಾಗಕ್ಕೆ ಅಳದಾಡ್ಕೊಂಡು ಪಂಚಾಯತಿಂದ ತಗೊಂಡಿದ್ದಾಯ್ತು ನಂದಿನಿ ಪಾರ್ಲರ್ ಮಾಡ್ಲಿಕ್ಕೆ. ಹಾಗಾಗಿ ನಮ್ಮ ತಂದೆಯವರ ಒಂದು ಕೊಡುಗೆ ಕೂಡ ಈ ಬೂದಿಕೋಟೆ ಹೋಬಳಿ ಭಾಗಕ್ಕೆ ಅವರ ರಾಜಕೀಯ ಉತ್ತುಂಗ ಜೀವನದಲ್ಲಿದ್ದಾಗ ಬಹಳ ಅಷ್ಟು ಮಾಡಿದ್ದಾರೆ. ಈಗ ಅವ್ರಿಗೆ 80 ವರ್ಷ ಆಗಿದೆ ಸರ್. ಅವ್ರ ಮಕ್ಕಳಾಗಿ ನಾವು ಆಗ್ಬೋದು, ನಮ್ಮ ಅಣ್ಣ ಆಗ್ಬೋದು, ಅವರ ಹಾದಿಯಲ್ಲಿ ನಡ್ಕೊಂಡು ಬರ್ತಾ ಇದ್ದೀವಿ.